ಈ ಜೀವನನೇ ಸಾಕನ್ಸ್ಬಿಟ್ಟಿದೆ. ನೆಮ್ಮದಿನೇ ಇಲ್ಲ. ನಂದು ಒಟ್ಟು ಜೀವನ. ಛೇ, ಯಾಕಪ್ಪ ತಮ್ಮ ಇಪ್ಪತ್ತೀಯ? ಮುಗೀತು, ಎಲ್ಲ ಮುಗೀತು. ಸೋತಬಿಟ್ಟೆ ನಾನು. ಹುಚ್ಚ, ಸೋಲ್ನ ಯಾವಾಗ್ಲೂ ಒಪ್ಕೊಂಬಾರ್ದು, ಅಪ್ಕೋಬೇಕು. ಅವಾಗ ಸೋಲು ಕೂಡ ಶರಣಾಗುತ್ತೆ. ಏನು ಸೋಲ್ನ ಅಪ್ಕೊಳ್ಳೋದ? ಅದೇ ಹೆಂಗೆ? ಈಗ ನನ್ನೇ ತಗೋ. ಜೀವನದಲ್ಲಿ ನಾನು ಎಷ್ಟು ಸರಿ ಸೋತಿದ್ದೀನಿ, ಆದ್ರೂ ಬೆಳೆ ನಿಲ್ಲಿಸ್ತೀನಿ. ಆದ್ರೆ ಬೆಳೆನ ಹೆಂಗ್ ಬೆಳೆದ್ರೆ ಲಾಭ ಆಗುತ್ತೆ ಅಂತ ಅನುಭವ ಆಯ್ತು. ಅವಾಗ ಸೋಲು ಶರಣಾಗಿ ಗೆಲುವಿನ ಆಜ್ಞೆ ಬಿಟ್ಕೊಟ್ಟು. ಸೋತಿದೀಯಾ? ಸತ್ತಿಲ್ಲ, ಹೋಗು. ಜೊತೆ ಬೇರೆ ಅನುಭವ ಆಗುತ್ತೆ. ಜೀವನದ ಪಾಠ ಕಲಿತ ಜೀವಿಸೋದು ಕಲಿತು. ನಿಮ್ಮ ಮಾತನ್ನ ಕೇಳಿದ್ಮೇಲೆ ನಾನು ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ನಾನು ಹೇಳಿದ ಮಾತು ಆಯ್ತು. ಸರಿ, ಒಳ್ಳೆದಾಯ್ತು. ಈಗ ಓದ್ತಿರೋ ಈ ಜೀವ ಏನ್ ಹೇಳುತ್ತಪ್ಪ? ಸೋತಿರೋರು ಸತ್ತಾಗಲ್ಲ, ಓದ್ತಿರೋನು ಹೊಸ ಪಾಠವನ್ನೇ ಕಲಿತಾನೆ. ಸೋಲನ್ನ ನಾವು ಶತ್ರು ಅನ್ಕೋಬಾರ್ದು, ಮಿತ್ರ ಅನ್ಕೋಬೇಕು. ಸೋಲನ್ನ ಒಪ್ಕೊಳ್ಳೋದ್ರಕ್ಕಿಂತ ಅಪ್ಕೊಂಡು ಬದುಕ್ಬೇಕು. ಸೋಲಿಗೆ ಸಾವೊಂದೇ ಪರಿಹಾರ ಅಲ್ಲ, ಸೋಲಿಗೆ ಸಾಧನೆಯೇ ಉತ್ತರ. ನಾನಿನ್ ಬರ್ತೀನಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಿನ್ನಂಗೆ ಯೋಚನೆ ಮಾಡಿದ್ರೆ ಎಷ್ಟೋ ಜನರ ಜೀವ ಉಳಿತಿತ್ತು. ಅನ್ನ ಹಾಕೋ ರೈತನ ಬಾಯಿಗೆ ಮಣ್ಣು ಹಾಕೋದಕ್ಕೆ ಅದೆಷ್ಟೋ ಜನ ಕಾದು ಕೂತಿದ್ದಾರೆ. ಆದರೆ ಇವನನ್ನ ಕಾಯೋಕಂತಾನೆ ಮೇಲೊಬ್ಬ ಕಾದು ಕೂತಿದ್ದಾನೆ. ನಿಮ್ಮನ್ನ ಕೇಳ್ಕೊಳ್ಳೋದಿಷ್ಟೇ, ಈ ಜೀವನ ತುಂಬಾ ಚಿಕ್ಕದು, ವ್ಯರ್ಥ ಮಾಡ್ಕೋಬೇಡಿ. ಈ ಹಸಿರು ಎಲ್ಲ ಜೀವಿಗಳನ್ನ ಜೀವಿಸೋ ಹಾಗೆ ಮಾಡಲಿ. ಒಟ್ಟಾರೆ ಎಲ್ಲರಿಗೂ ಶುಭವಾಗಲಿ.